ಆದಿಚುಂಚನಗಿರಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಆರತಿಬೆಟ್ಟು ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿದೆ. ಅತ್ತಿವೇರಿ ಪಕ್ಷಿಧಾಮವು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಲ್ಲಿರುವ ಒಂದು ಗ್ರಾಮವಾಗಿದೆ. ಭದ್ರಾ ವನ್ಯಜೀವಿ ಅಭಯಾರಣ್ಯವು ಸಂರಕ್ಷಿತ ಪ್ರದೇಶವಾಗಿದೆ ಮತ್ತು ಪ್ರಾಜೆಕ್ಟ್ ಟೈಗರ್ ಆಗಿದೆ. ಇದು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಪಟ್ಟಣಕ್ಕೆ ವಾಯುವ್ಯಕ್ಕೆ 38 ಕಿಲೋಮೀಟರ್ ದೂರದಲ್ಲಿದೆ. ಭೀಮಗಡ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕ ರಾಜ್ಯದ ಜಾಂಬೋಟಿ ಗ್ರಾಮದ ಬಳಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟಗಳಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ವನ್ಯಜೀವಿ ಅಭಯಾರಣ್ಯ ಅಥವಾ ಬಿಆರ್ಟಿ ವನ್ಯಜೀವಿ ಅಭಯಾರಣ್ಯವು ದಕ್ಷಿಣ ಭಾರತದ ತಮಿಳುನಾಡಿನ ಗಡಿಯಲ್ಲಿರುವ ಆಗ್ನೇಯ ಕರ್ನಾಟಕದಲ್ಲಿ ನೆಲೆಗೊಂಡಿರುವ ಒಂದು ಬೆಟ್ಟ ಶ್ರೇಣಿಯಾಗಿದೆ. ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿದೆ ಮತ್ತು ಇದು ಪಶ್ಚಿಮ ಘಟ್ಟಗಳ ಭಾಗ. ಕಾವೇರಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಕರ್ನಾಟಕದ ಗುಲ್ಬರ್ಗದಲ್ಲಿರುವ ಚಿಂಚೋಳಿ ಅರಣ್ಯ ಈಗ ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯವಾಗಿ ಮಾರ್ಪಟ್ಟಿದೆ. ರಾಜ್ಯ ಸರ್ಕಾರವು ಚಿಂಚೋಳಿ ತಾಲೂಕಿನಲ್ಲಿ 14,958 ಹೆಕ್ಟೇರ್ ಅರಣ್ಯ ಭೂಮಿಯನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಅಧಿಸೂಚಿಸಿದೆ ಮತ್ತು ಈ ಮೂಲಕ ಚಿಂಚೋಳಿ ರಾಜ್ಯದ 21ನೇ ವನ್ಯಜೀವಿ ಅಭಯಾರಣ್ಯವಾಗಿದೆ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯವು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಘಟಪ್ರಭಾ ಪಕ್ಷಿಧಾಮವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿದೆ. ಗುಡವಿ ಪಕ್ಷಿಧಾಮವು ಭಾರತದ ಕರ್ನಾಟಕ ರಾಜ್ಯದ ಸಾಗರ ಉಪವಿಭಾಗದ ಸೊರಬ ತಾಲೂಕಿನಲ್ಲಿದೆ. ವನ್ಯಜೀವಿ ಅಭಯಾರಣ್ಯ ಅಥವಾ ಮಲೆಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವು ರಕ್ಷಿತವಾಗಿದೆ. ವನ್ಯಜೀವಿ ಅಭಯಾರಣ್ಯವು ಪೂರ್ವ ಘಟ್ಟಗಳಲ್ಲಿದೆ ಮತ್ತು ಇದು ಭಾರತದ ಕರ್ನಾಟಕ ರಾಜ್ಯದಲ್ಲಿದೆ. ಮೇಲುಕೋಟೆ ದೇವಸ್ಥಾನ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ. ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಉಡುಪಿ ಜಿಲ್ಲೆ ಕೊಲ್ಲೂರಿನಲ್ಲಿದೆ. 1974ರಲ್ಲಿ 247 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸ್ಥಾಪಿಸಲಾಯಿತು. ನುಗು ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಮೈಸೂರು ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಉತ್ತರದಲ್ಲಿದೆ. ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯವು ಪ್ರಪಂಚದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಇದೆ. ರಾಣಿಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯವು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿದೆ. ಇದು ಬ್ಲಾಕ್ ಬಗ್ ಸ್ಪಾಟಿಂಗಿಗೆ ಪ್ರಸಿದ್ಧವಾದ ಅಭಯಾರಣ್ಯವಾಗಿದೆ. ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಪಕ್ಷಿಕಾಶಿ ಎಂದು ಕರೆಯುತ್ತಾರೆ. ಇದು ಪಕ್ಷಿಧಾಮವಾಗಿದೆ. ಭಾರತದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ. ಶರಾವತಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿದೆ. ಇದು ಬೆಂಗಳೂರಿನಿಂದ 350 ಕಿಲೋಮೀಟರ್ ದೂರದಲ್ಲಿದೆ. ಜೋಗ್ ಫಾಲ್ಸ್ ಬಳಿ ಇರುವ ಈ ಅಭಯಾರಣ್ಯವು ಕರ್ನಾಟಕದ ಪಶ್ಚಿಮ ಗಡಿಯ ಸಮೀಪವಿರುವ ಶರಾವತಿ ಕಣಿವೆ ಪ್ರದೇಶವನ್ನು ಒಳಗೊಂಡಿದೆ. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಸಂರಕ್ಷಿತ ವನ್ಯಜೀವಿ ಅಭಯಾರಣ್ಯವಾಗಿದೆ. ಭಾರತದಲ್ಲಿ ರಾಜ್ಯ ಪ್ರಸಿದ್ಧ ಸೋಮೇಶ್ವರನ ಲಾರ್ಡ್ ಸೋಮೇಶ್ವರದ ಅಧಿಷ್ಠಾನದ ನಂತರ ಇದನ್ನು ಹೆಸರಿಸಲಾಗಿದೆ. ದೇವಾಲಯವು ಅಭಯಾರಣ್ಯದೊಳಗೆ ಇದೆ. ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಕೇರಳ ಅರಾಲಂ ವನ್ಯಜೀವಿ ಅಭಯಾರಣ್ಯವು ನೈಋತ್ಯ ಭಾರತದ ಕೇರಳದ ಉತ್ತರದ ವನ್ಯಜೀವಿ ಅಭಯಾರಣ್ಯವಾಗಿದೆ. ಚಿಮ್ಮಿನಿ ವನ್ಯಜೀವಿ ಅಭಯಾರಣ್ಯವು ಮುಕುಂದಪುರಂನಲ್ಲಿರುವ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಇರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಭಾರತ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ತಾಲೂಕು. ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯವು ಕೇರಳದ ಪಶ್ಚಿಮ ಘಟ್ಟಗಳ ಇಡುಕ್ಕಿ ಜಿಲ್ಲೆಯ ಒಂದು ಭಾಗವಾಗಿದೆ. ಇದು ಒಂದು ಸಸ್ಯವರ್ಗದ ದೃಷ್ಟಿಯಿಂದ ಕೇರಳದಲ್ಲಿ ಶ್ರೀಮಂತ ಅರಣ್ಯ ಮೀಸಲು. ಚುಲನೂರ್ ನವಿಲುಗಳ ಅಭಯಾರಣ್ಯವು ಕೇರಳದ ತ್ರಿಶೂರ್ ಮತ್ತು ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ನೆಲೆಗೊಂಡಿದೆ. 1976ರಲ್ಲಿ ಅಸ್ತಿತ್ವಕ್ಕೆ ಬಂದ ಇಡುಕ್ಕಿ ವನ್ಯಜೀವಿ ಅಭಯಾರಣ್ಯವು ತೋಡುಪುಳದಲ್ಲಿದೆ ಮತ್ತು ಕೇರಳದ ಇಡುಕ್ಕಿ ಜಿಲ್ಲೆಯ ಉಡುಂಬಚೋಲ ತಾಲೂಕುಗಳು. ಕೊಟ್ಟಿಯೂರ್ ಒಂದು ಗ್ರಾಮ ಮತ್ತು ಕೇರಳದ 23ನೇ ವನ್ಯಜೀವಿ ಅಭಯಾರಣ್ಯ. ಇದು ಕಣ್ಣೂರಿನ ಪೂರ್ವ ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಗೊಂಡಿದೆ. ಕುರಿಂಜಿಮಲ ಅಭಯಾರಣ್ಯವು ಅಳಿವಿನಂಚಿನಲ್ಲಿರುವ ಸುಮಾರು 32 ಚದರ ಕಿಲೋಮೀಟರ್ ಕೋರ್ ಆವಾಸಸ್ಥಾನವನ್ನು ರಕ್ಷಿಸುತ್ತದೆ. ಇಡುಕ್ಕಿ ಜಿಲ್ಲೆಯ ದೇವಕುಲಂ ತಾಲೂಕಿನ
ಕೊಟ್ಟಕಂಬೂರು ಮತ್ತು ಒಟ್ಟವಾಡ ಗ್ರಾಮಗಳಲ್ಲಿ ನೀಲಕುರಂಜಿ ಸಸ್ಯ ಕೇರಳ ರಾಜ್ಯ. ಮಲಬಾರ್ ವನ್ಯಜೀವಿ ಅಭಯಾರಣ್ಯವು ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ಇರುವ ಸಂರಕ್ಷಿತ ಪ್ರದೇಶವಾಗಿದೆ ಮತ್ತು ಕೇರಳದ ಕೋಯಿಕ್ಕೋಡ್ನ ಕೊಯಿಲಾಂಡಿ ತಾಲೂಕಿನ ಚಕ್ಕಿತ್ತಪಾರ ಮತ್ತು ಕೂರ ಚಂಡು ಕಂದಾಯ ಗ್ರಾಮಗಳಲ್ಲಿ 74 ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ. ಮಂಗಳವನಂ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು ಕೇರಳದ ಕೊಚ್ಚಿಯ ಭಾರತದ ಮಧ್ಯಭಾಗದಲ್ಲಿದೆ. ನೇಯ್ಯರ್ ವನ್ಯಜೀವಿ ಅಭಯಾರಣ್ಯ ಕೇರಳದ ತಿರುವನಂತಪುರಂ ಜಿಲ್ಲೆಯ ನೇಯ್ಯರ್ ಅಣೆಕಟ್ಟಿನ ಸಮೀಪದಲ್ಲಿದೆ. ಹುಲಿ ಸಂರಕ್ಷಿತ ಪ್ರದೇಶವು ಇಂದಿನ ಪರಂಬಿಕುಲಂ ವನ್ಯಜೀವಿ ಅಭಯಾರಣ್ಯವನ್ನು ಒಳಗೊಂಡಿದೆ. ದಕ್ಷಿಣ ಭಾರತದ ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯ ಚಿತ್ತೂರು ತಾಲೂಕಿನಲ್ಲಿ 391 ಚದರ ಕಿಲೋಮೀಟರ್ ರಕ್ಷಿತ ಪ್ರದೇಶ ವನ್ಯಜೀವಿ ಅಭಯಾರಣ್ಯವನ್ನು 1973ರಲ್ಲಿ ಸ್ಥಾಪಿಸಲಾಯಿತು. ಪೀಚಿ ವಜಾನಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಕೇರಳದ ತ್ರಿಶೂರ್ ಜಿಲ್ಲೆಯ ಪೀಚಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಪೆಪ್ಪಾರ ವನ್ಯಜೀವಿ ಅಭಯಾರಣ್ಯ ಇದು ಭಾರತದ ದಕ್ಷಿಣದ ಕೇರಳದ ತಿರುವನಂತಪುರಂ ಬಳಿ ಇರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಭಾರತದ ಕೇರಳದ ಇಡುಕ್ಕಿ, ಕೊಟ್ಟಾಯಂ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಲ್ಲಿ ತೆಕ್ಕಡಿ ಬಳಿ ಸಂರಕ್ಷಿತ ಪ್ರದೇಶವಾಗಿದೆ. ಶಂದೂರ್ನಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ಕೊಲ್ಲಂನಲ್ಲಿದೆ. ಕೇರಳದ ಜಿಲ್ಲೆ ಮತ್ತು ಅಗಸ್ತ್ಯಮಲೈ ಬಯೋಸ್ಫಿಯರ್ ರಿಸರ್ವ್ ನಿಯಂತ್ರಣದಲ್ಲಿದೆ. ಇದನ್ನು ಸ್ಥಾಪಿಸಲಾಯಿತು 25ನೇ ಆಗಸ್ಟ್ 1984ರಲ್ಲಿ. ತಟ್ಟೆಕಾಡ್ ಪಕ್ಷಿಧಾಮವು ಕೇವಲ 25 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಕೋತಮಂಗಲಂ ಕೇರಳದ ಮೊದಲ ಪಕ್ಷಿಧಾಮವಾಗಿದೆ. ವಯನಾಡ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಕೇರಳದ ವಯನಾಡಿನಲ್ಲಿರುವ ಒಂದು ಪ್ರಾಣಿ ಅಭಯಾರಣ್ಯವಾಗಿದೆ. ಲಕ್ಷದ್ವೀಪ ಪಿಟ್ಟಿ ಪಕ್ಷಿಧಾಮವು ಕರವಟ್ಟಿಯ ಸರಿಸುಮಾರು 24 ವಾಯುವ್ಯದಲ್ಲಿರುವ ಒಂದು ಸಣ್ಣ ಬಂಡೆಯಾಗಿದ್ದು ಲಕ್ಷದ್ವೀಪದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಮಧ್ಯಪ್ರದೇಶ ಬಾಗ್ದಾರ ವನ್ಯಜೀವಿ ಅಭಯಾರಣ್ಯವು ಮಧ್ಯ ಭಾರತದ ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿದೆ. ಬಾಗ್ದಾರ ವನ್ಯಜೀವಿ ಅಭಯಾರಣ್ಯವನ್ನು 1978ರಲ್ಲಿ ಸ್ಥಾಪಿಸಲಾಯಿತು. ಬೋರಿ ವನ್ಯಜೀವಿ ಅಭಯಾರಣ್ಯವು ಮಧ್ಯ ಭಾರತದ ಮಧ್ಯಪ್ರದೇಶ ರಾಜ್ಯದ ಹೋಶಂಗಾಬಾದ್ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಬೋರಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಅತ್ಯಂತ ಹಳೆಯ ಅರಣ್ಯ ಸಂರಕ್ಷಣೆ ಬೋರಿ ಮೀಸಲು ಅರಣ್ಯವನ್ನು ಒಳಗೊಂಡಿದೆ. 1865ರಲ್ಲಿ ತೇವಾ ನದಿಯ ಉದ್ದಕ್ಕೂ ಸ್ಥಾಪಿಸಲಾಯಿತು. ಗಾಂಧಿಸಾಗರ್ ಅಭಯಾರಣ್ಯವು ಭಾರತದ ಮಧ್ಯಪ್ರದೇಶದ ಮಂದಸೌರ್ ಮತ್ತು ನಿಮಾಚ್ ಜಿಲ್ಲೆಗಳ ಉತ್ತರದ ಗಡಿಯಲ್ಲಿ ನೆಲೆಗೊಂಡಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಗಡಿಗಾಂವ್ ವನ್ಯಜೀವಿ ಅಭಯಾರಣ್ಯವು ಮಧ್ಯಪ್ರದೇಶದ ಗ್ವಾಲಿಯರ್ ಜಿಲ್ಲೆಯಲ್ಲಿದೆ. ಕರೇರಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಕೆನ್ ಗರಿಯಾಲ್ ಅಭಯಾರಣ್ಯವು ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯಲ್ಲಿ ಕೆನ್ ಮತ್ತು ಕುದರ್ ನದಿಗಳ ಸಂಗಮದಲ್ಲಿದೆ. ಕೋನಿ ವನ್ಯಜೀವಿ ಅಭಯಾರಣ್ಯವು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಲಾದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ. ನರಸಿಂಹಗಢ್ ವನ್ಯಜೀವಿ ಅಭಯಾರಣ್ಯವು ಮಧ್ಯಪ್ರದೇಶದ 35 ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಇದನ್ನು 1978ರಲ್ಲಿ ಅರಣ್ಯ ವಿಭಾಗದ ರಾಜ್ಗಢ್ ಸಾಮಾಜಿಕ ಅರಣ್ಯದ ಅಡಿಯಲ್ಲಿ ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಚಂಬಲ್ ಘಾರಿಯಲ್ ವನ್ಯಜೀವಿ ಅಭಯಾರಣ್ಯವು ಉತ್ತರ ಭಾರತದಲ್ಲಿ 5400 ಕಿಲೋಮೀಟರ್ ತ್ರಿರಾಜ್ಯ ಸಂರಕ್ಷಿತ ಪ್ರದೇಶವಾಗಿದ್ದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಘಾರಿಯಲ್, ಕೆಂಪು ಕಿರೀಟದ ಚಾವಣಿಯ ಆಮೆ ಮತ್ತು ಅಳಿವಿನಂಚಿನಲ್ಲಿರುವ ಗಂಗಾ ನದಿ ಡಾಲ್ಫಿನ್ಗಳ ರಕ್ಷಣೆಗಾಗಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಟ್ರೈ ಪಾಯಿಂಟ್ ಬಳಿ ಚಂಬಲ್ ನದಿಯ ಮೇಲೆ ಇದೆ. ಇದನ್ನು ಮೊದಲು ಮಧ್ಯಪ್ರದೇಶದಲ್ಲಿ 1978ರಲ್ಲಿ ಘೋಷಿಸಲಾಯಿತು. ನೌರದೇವಿ ವನ್ಯಜೀವಿ ಅಭಯಾರಣ್ಯವು ಸುಮಾರು 1197 ಕಿಲೋಮೀಟರ್ ನಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಇದು ಭಾರತದ ಮಧ್ಯಪ್ರದೇಶ ರಾಜ್ಯದ ಅತಿದೊಡ್ಡ ವನ್ಯಜೀವಿ ಅಭಯಾರಣ್ಯವಾಗಿದೆ. ಓರ್ಚಾ ವನ್ಯಜೀವಿ ಅಭಯಾರಣ್ಯವು ಬೆಟ್ಟ ನದಿ ಹರಿಯುವ ಪ್ರದೇಶದಲ್ಲಿದೆ. ಇದು ಮಧ್ಯಪ್ರದೇಶದ ಅತ್ಯಂತ ರಮಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಪರ್ಚ್ ಹಿ ಬಯೋಸ್ಫಿಯರ್ ರಿಸರ್ವ್ ಮಧ್ಯ ಭಾರತದ ಮಧ್ಯಪ್ರದೇಶ ರಾಜ್ಯದ ಸತ್ಪುರ ಶ್ರೇಣಿಯಲ್ಲಿ ಬಳಕೆಯಾಗದ ಸಂರಕ್ಷಣಾ ಪ್ರದೇಶ ಮತ್ತು ಜೀವಗೋಳ ಮೀಸಲು. ಕುನೋ ವನ್ಯಜೀವಿ ಅಭಯಾರಣ್ಯವನ್ನು ಫಲ್ಪುರ್ ಕುನೋ ವನ್ಯಜೀವಿ ಅಭಯಾರಣ್ಯ ಮತ್ತು ಕುನೋ ಫಾಲ್ಪುರ್ ಎಂದು ಕರೆಯುತ್ತಾರೆ. ಮಧ್ಯ ಭಾರತದ ರಾಜ್ಯವಾದ ವಾಯುವ್ಯ ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆ.
ಗಂಗೌ ಮಧ್ಯಪ್ರದೇಶದ ಛತ್ತರ್ಪುರ ಜಿಲ್ಲೆಯ ಕೆನ್ ನದಿಯ ದಡದಲ್ಲಿರುವ ಒಂದು ಮಿನಿ ವನ್ಯಜೀವಿ ಅಭಯಾರಣ್ಯವಾಗಿದೆ. ಬಾಂಧವಗಡದಲ್ಲಿರುವ ಪಂಪಾದ ವನ್ಯಜೀವಿ ಅಭಯಾರಣ್ಯವು ರಾಜ್ಯದ ಅತ್ಯಂತ ಆದ್ಯತೆಯ ವನ್ಯಜೀವಿ ಅಭಯಾರಣ್ಯವಾಗಿದೆ. ಭಾರತದಲ್ಲಿ ಮಧ್ಯಪ್ರದೇಶದ ಸಿಯೋನಿ ಮತ್ತು ಚಿಂದ್ವಾರ ಜಿಲ್ಲೆಗಳಲ್ಲಿ ನೆಲೆಗೊಂಡಿರುವ ಪೆಂಚ್ ರಾಷ್ಟ್ರೀಯ ಉದ್ಯಾನವನವು ಒಂದಾಗಿದೆ. ಭಾರತದ ಭೇಟಿ ನೀಡುವ ಅತ್ಯಂತ ಜನಪ್ರಿಯ ರಾಷ್ಟ್ರೀಯ ಉದ್ಯಾನವನಗಳು. ಮಧ್ಯಪ್ರದೇಶದ ಫೆನ್ ವನ್ಯಜೀವಿ ಅಭಯಾರಣ್ಯವು 111 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿದೆ. 1983ರಲ್ಲಿ ಸ್ಥಾಪಿಸಲಾಯಿತು. ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿರುವ ರತಪಾಣಿ ಹುಲಿ ಸಂರಕ್ಷಿತ ಪ್ರದೇಶವು ಮಧ್ಯ ಭಾರತದ ವಿಂಧ್ಯ ಶ್ರೇಣಿಯಲ್ಲಿದೆ. ಇದು ರಾಜ್ಯದ ಅತ್ಯುತ್ತಮ ತೇಗದ ಕಾಡುಗಳಲ್ಲಿ ಒಂದಾಗಿದೆ ಮತ್ತು 50 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿದೆ. ರಾಜಧಾನಿಯಿಂದ ದೂರ. ಭೋಪಾಲ್. ಸೈಲಾನಾ ವನ್ಯಜೀವಿ ಅಭಯಾರಣ್ಯವು ಮಧ್ಯಪ್ರದೇಶದ ಎಂಪಿ ರತ್ಲಾಮ್ ಜಿಲ್ಲೆಯ ಸೈಲಾನಾ ಮತ್ತು ಪಿಪ್ಲೋಡಾ ಬ್ಲಾಕ್ಗಳಲ್ಲಿದೆ. ರಾಷ್ಟ್ರೀಯ ಉದ್ಯಾನವನವು ಕುಸುಮಿ ಮತ್ತು ಮಜೋಲಿ ಬ್ಲಾಕ್ಗಳಲ್ಲಿ ನೆಲೆಗೊಂಡಿರುವ ಮತ್ತೊಂದು ವನ್ಯಜೀವಿ ಸ್ವರ್ಗವಾಗಿದೆ. ಮಧ್ಯಪ್ರದೇಶದ ಸಿಧಿ ಜಿಲ್ಲೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಸರ್ದಾರ್ಪುರ ವನ್ಯಜೀವಿ ಅಭಯಾರಣ್ಯವನ್ನು 1983ರಲ್ಲಿ ಅಧಿಸೂಚಿಸಲಾಯಿತು. ಸಿಂಗೋರಿ ವನ್ಯಜೀವಿ ಅಭಯಾರಣ್ಯ ಮಧ್ಯಪ್ರದೇಶದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿರುವ ಸೋನ್ ಗರಿಯಾಲ್ ವನ್ಯಜೀವಿ ಅಭಯಾರಣ್ಯವನ್ನು 1981ರಲ್ಲಿ ರಾಜ್ಯ ಸರ್ಕಾರದಿಂದ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು. ವೀರಾಂಗನಾ ದುರ್ಗಾವತಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಧ್ಯಪ್ರದೇಶದ ದಾಮೋಹ್ ಜಿಲ್ಲೆಯ ವನ್ಯಜೀವಿ ಅಭಯಾರಣ್ಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.